ಪ್ರೀತಿ ಅಂತಿಮ BA ವಿದ್ಯಾರ್ಥಿನಿಯರೇ, ನಾವು ಈಗ ಅಂತಿಮ ಸೆಷನ್ ಕರ್ನಾಟಕದ ಆರ್ಥಿಕ ವ್ಯವಸ್ಥೆಯ ಅಧ್ಯಾಯ 5 ಸಾರ್ವಜನಿಕ ಹಣಕಾಸಿನ 55ನೇ ಸೆಷನ್ ಆದಂಥ ಇ ಗವರ್ನೆನ್ಸ್ ಇನ್ ಕರ್ನಾಟಕ. ಕರ್ನಾಟಕದಲ್ಲಿ ವಿದ್ಯುತ್ ಶಕ್ತಿ ಆಡಳಿತ ಹೇಗಿದೆ ಎಂಬುದನ್ನು ತಿಳ್ಕೊಳ್ಳೋಣ. ಓಕೆ, ಅಂತಿಮ BA ವಿದ್ಯಾರ್ಥಿನಿಯರೇ, ಕಳೆದ ಸೆಮಿಸ್ಟರ್ನಲ್ಲಿ ನೀವು 2 ಪೇಪರನ್ನು ಸ್ಟಡಿ ಮಾಡಿದಂತೆ ಈ ಸೆಮಿಸ್ಟರ್ಲ್ಲೂ ಸಹ ನೀವು HRMS ಮತ್ತು ಕರ್ನಾಟಕ ಎಕಾನಮಿ ನಾವು ಆಪ್ಷನಲ್ ಅಂದರೆ ಬೆಂಗಳೂರು ಉತ್ತರ ವಿಶ್ವವಿದ್ಯಾಲಯದ ಪಠ್ಯಾನುಕ್ರಮದಂತೆ ನಾವು ಇದನ್ನು ಆಯ್ಕೆ ಮಾಡ್ಕೊಂಡಿದ್ದೀವಿ, ಕರ್ನಾಟಕ ಎಕಾನಮಿ. ಇದ್ರ ಜೊತೆಗೆ ನೀವು ಆಪ್ಷನಲ್ ನಾನ್ ಕೋರ್ ಪೇಪರ್ ಅಂತ ಎಂಟರ್ಪ್ರಿನರ್ಶಿಪ್ ಆ್ಯಂಡ್ ಇನೋವೇಷನ್ ಪೇಪರನ್ನು ನೀವು ಸ್ಟಡಿ ಮಾಡಬೇಕು. ಈ 3 ಪೇಪರು ನಿಮಗೆ ಇದಿರುತ್ತೆ. ನೀವು ಯಾವುದೇ ರೀತಿಯಾಗಿ ಮಾನಸಿಕವಾಗಿ ಗೊಂದಲಕ್ಕೆ ಒಳಗಾಗದೆ ನಿಮಗೆ ಹೆಚ್ಚು ಅನುಕೂಲವಾಗಬೇಕೆಂಬ ಉದ್ದೇಶವನ್ನು ಇಟ್ಕೊಂಡು ಕರ್ನಾಟಕ ಸರ್ಕಾರ ಮತ್ತು ಕಾಲೇಜು ಶಿಕ್ಷಣ ಇಲಾಖೆ ವಿದ್ಯಾರ್ಥಿಗಳಿಗೆ ಅನುಕೂಲಕರವಾಗಬೇಕು ಅಂತ ಅದೇ ಇದೆ ಇ ಗವರ್ನೆನ್ಸ್, ವಿದ್ಯುತ್ ಚಾಲಿತ ಆಡಳಿತವನ್ನ ಮೂಲಕ ನಿಮಗೆ ನಿರಂತರ ಎಜುಕೇಷನ್ ಇರಬೇಕು ಅಂತ ಆನ್ಲೈನ್ ಮೂಲಕ LMS ಅನ್ನು ಸೃಷ್ಟಿ ಮಾಡಿ ಈ LMS ಮೂಲಕ ಉಪನ್ಯಾಸಕರಿಗೆ ಕರ್ತವ್ಯವನ್ನು ಕೊಟ್ಟು ಅದರ ಮೂಲಕ ಈ ಕಂಟೆಂಟ್ ಡೆವಲಪ್ಮೆಂಟ್ ಮಾಡಿ ಆ ಈ ಕಂಟೆಂಟ್ ಮೂಲಕ ನಿಮಗೆ ಪ್ರತಿ ಸಬ್ಜೆಕ್ಟು ಅಂದರೆ ನಾಟ್ ಓನ್ಲಿ ಫೈನಲ್ ಇಯರ್, ಫಸ್ಟ್ ಇಯರ್, ಸೆಕೆಂಡ್ ಇಯರ್, ಫೈನಲ್ ಇಯರ್ ಅವ್ರಿಗೆ ಎಲ್ಲ ಸಬ್ಜೆಕ್ಟು ಸಹ ಈ ಕಂಟೆಂಟ್ ಡೆವಲಪ್ಮೆಂಟ್ ಮಾಡಿ ಅದಕ್ಕೆ ರಿಲಿವೆಂಟು PPTs ತಯಾರು ಮಾಡಿ, ವಿಡಿಯೋಸ್ ತಯಾರು ಮಾಡಿ, MCQs ತಯಾರು ಮಾಡಿ, ಸ್ಟಡಿ ಮೆಟೀರಿಯಲ್ ತಯಾರು ಮಾಡಿ ನಿಮಗೆ ಅಪ್ಲೋಡ್ ಮಾಡಿ ನೀವು ಯೂಟ್ಯೂಬ್ ಲಿಂಕನ್ನು ಕೊಟ್ಟು ನಿಮಗೆಲ್ಲ ಸೌಲಭ್ಯಗಳನ್ನು ಒದಗಿಸ್ಕೊಡ್ತಾ ಇದ್ದಾರೆ. ಅಂತಿಮವಾಗಿ ನಮ್ಮ ಜವಾಬ್ದಾರಿಯಿಂದ ನಾವು ಏನು ಬೇಕೋ ಎಲ್ಲವೂ ನಿಮ್ಗೆ ಪೂರೈಸ್ಕೊಡ್ತಾ ಇದ್ದೀವಿ. ಇದನ್ನು ನೀವು ಸದುಪಯೋಗ ಪಡಿಸ್ಕೋಬೇಕಾದ್ರೆ ಈ ಕೊರೋನಾ ಕಾಲದಲ್ಲಿ ಆಫ್ಲೈನ್ ಕ್ಲಾಸಸ್ಗೆ ನಿಮಗೆ ಕಷ್ಟ ಆಗ್ತಾ ಇದೆ ಅಂತೇಳಿ ಮಾಡೋಕ್ಕಾಗಲ್ಲ ಅಂತೇಳಿ ಆನ್ಲೈನ್ ಮೂಲಕ ನಿಮಗೆಲ್ಲ ಸೌಲಭ್ಯಗಳನ್ನು ಒದಗಿಸ್ಕೊಡ್ತಾ ಇದ್ದಾರೆ. ಇಂಥ ಸದುಪಯೋಗವನ್ನು ನೀವು ಉಪಯೋಗಿಸ್ಕೊಂಡು ಎಜುಕೇಷನನ್ನು ನಿರಂತರವಾಗಿ ಮಾಡ್ಕೊಳ್ತೀರಾ ಅಂತ ಹೇಳ್ತಾ ನಾನು ಈ ಸೆಷನನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಮೈ ಸೆಲ್ಫ್ ಈಸ್ ಡಾಕ್ಟರ್ ಶ್ರೀನಿವಾಸ KN and my colleague is Jiyaullah. Both are working in Government First Grade College, Mulbagal. Okay, this session topic name is e-governance in Karnataka. ಕರ್ನಾಟಕದಲ್ಲಿ ವಿದ್ಯುತ್ ಚಾಲಿತ ಆಡಳಿತ. ನೋಡಿ, ಏನು ಹಿಂಗಂದರೆ ವಿದ್ಯುತ್ ಚಾಲಿತ ಆಡಳಿತ ಇ ಗವರ್ನೆನ್ಸ್ ಅಂದರೆ ಏನು? 2 ಮಾರ್ಕ್ಸ್ ಕೇಳ್ತಾರೆ. ವಿದ್ಯುತ್ ಚಾಲಿತ ಸಾಧನಗಳ ಮೂಲಕ ಅಥವಾ ಮುಖಾಂತರ ಜನರಿಗೆ ಸರ್ಕಾರದ ಸೌಲಭ್ಯಗಳನ್ನು ಅಥವಾ ಸವಲತ್ತುಗಳನ್ನು ಅಥವಾ ಸೇವೆಗಳನ್ನು ಮಾಹಿತಿಗಳನ್ನು ಒದಗಿಸಿಕೊಡುವ ಒಂದು ವ್ಯವಸ್ಥೆಗೆ ಇ ಗವರ್ನೆನ್ಸ್ ಅಥವಾ ವಿದ್ಯುತ್ ಚಾಲಿತ ಆಡಳಿತ ಎಂದು ಕರಿತೀವಿ. ಅತ್ಯಂತ ವಿದ್ಯಾರ್ಥಿಗಳೇ, ಈ ಜನರಲ್ ಆಗಿ ನೀವು ತಿಳ್ಕೊಬೇಕಾಗಿರೋದು ವಿದ್ಯುತ್ ಚಾಲಿತ ಸಾಧನಗಳ ಮುಖಾಂತರ ಜನರಿಗೆ ಸರ್ಕಾರದ ಸೌಲಭ್ಯಗಳು ಸೇವೆಗಳನ್ನು ಅಥವಾ ಮಾಹಿತಿಗಳನ್ನು ಜನರಿಗೆ ಒದಗಿಸಿಕೊಡುವಂಥ ಕ್ರಮಕ್ಕೆ ವಿದ್ಯುತ್ ಚಾಲಿತ ಆಡಳಿತ ಅಥವಾ ಇ ಗವರ್ನೆನ್ಸ್ ಎಂದು ಕರಿತೀವಿ. ನೋಡಿ, ಈಗ ಇ ಗವರ್ನೆನ್ಸು ಸರ್ಕಾರದ ಪ್ರಮುಖ ಸೇವೆಗಳೇನು, ಆ ಮಾಹಿತಿಗಳೇನು ಎಂಬುದನ್ನು ಸಾರ್ವಜನಿಕರಿಗೆ ಸಕಾಲದಲ್ಲಿ ಚುರುಕಾಗಿ ಮತ್ತು ಪಾರದರ್ಶಕವಾಗಿ ಆಗಿಂದ ಹಾಗೆ ಒದಗಿಸ್ಕೊಡುವಂಥ ಒಂದು ವ್ಯವಸ್ಥೆಯೇ ಈ ವಿದ್ಯುತ್ ಚಾಲಿತ ಆಡಳಿತವಾಗಿದೆ. ಏಕೆಂದರೆ ಸರ್ಕಾರದ ಕಚೇರಿಗೆ ಕಾರ್ಯನಿರ್ವಹಣೆ ಹೇಗೆ ಮಾಡ್ತಾ ಇದೆ, ಅದು ವಿಳಂಬವಾಗದಂತೆ ಉತ್ತರದಾಯಿತ್ವವನ್ನು ಒಳಗೊಂಡು ಈ ಮಾಹಿತಿ ತಂತ್ರಜ್ಞಾನದ ಮೂಲಕ ಅಂದರೆ ಇನ್ಫಾರ್ಮೇಷನ್ ಟೆಕ್ನಾಲಜಿಯನ್ನು ಬಳಸಿಕೊಂಡು ಇದರ ಮೂಲಕ ನಿಮಗೆ ಸರಳವಾಗಿ, ನೈತಿಕವಾಗಿ, ಉತ್ತರದಾಯಿತ್ವವಾಗಿ, ಸಂವೇದನಾಶೀಲನಾಗಿ, ಪಾರದರ್ಶಕವಾಗಿ ಒದಗಿಸ್ಕೊಡುವಂಥ ಒಂದು ವ್ಯವಸ್ಥೆಯೇ ಏನಾಗಿದೆ? ಇ ಗವರ್ನೆನ್ಸ್ ಆಗಿದೆ. ನೋಡಿ, ಇದಕ್ಕೆ ಸಂಬಂಧಪಟ್ಟಂತೆ ನಮ್ಮ IT ನಾವು ಪ್ರಪಂಚದಲ್ಲಿ ಬೆಂಗಳೂರು ಒಂದು ಗುರುತಿಸ್ಕೊಂಡಿದೆ, ಸಿಲಿಕಾನ್ ಸಿಟಿ ಅಂತ ಕೂಡ ಕರೀತಾರೆ. ಅಂದರೆ ಇಲ್ಲಿ ನಾವು ಟೆಕ್ನಾಲಜಿಯನ್ನು ಬಳಸ್ಕೊಳ್ಳೋದ್ರಲ್ಲಿ ಫಸ್ಟ್ ಪ್ಲೇಸಲ್ಲಿ ಇರ್ಬೋದು. ಫಾರ್ ಎಕ್ಸಾಂಪಲ್ ವಿಪ್ರೋ ಆಗ್ಬೋದು, ನಮ್ಮ ನಾರಾಯಣ ಇನ್ಫೋಸಿಸ್ ಆಗ್ಬೋದು. ಇವು ಹೆಚ್ಚು ಪ್ರಮುಖ ಪಾತ್ರವನ್ನು ವಹಿಸಿ ಸರ್ಕಾರದ ಎಲ್ಲ ಸವಲತ್ತುಗಳು ಮತ್ತು ಸೇವೆಗಳು ಜನಸಾಮಾನ್ಯರಿಗೆ ಒದಗಿಸ್ಕೊಡೋದ್ರಲ್ಲಿ ಈ ಗವರ್ನೆನ್ಸ್ ಅತ್ಯಂತ ಪ್ರಮುಖವಾದಂಥ ಪಾತ್ರ ವಹಿಸುತ್ತೆ. ನೋಡಿ, ಇವಾಗ ಇದಿರೋದ್ರಿಂದಲೇ ನಿಮ್ಗೆ ಆನ್ಲೈನ್ ಕ್ಲಾಸ್ ಸಾಫ್ಟ್ವೇರ್ ಇನ್ಸ್ಟಾಲ್ ಮಾಡಿ ಈ ಆನ್ಲೈನ್ ಕ್ಲಾಸಸ್ಸನ್ನು ಸಹ ಇಂಟ್ರೊಡ್ಯೂಸ್ ಮಾಡೋದು. ಇಲ್ಲ ಅಂದಿದ್ರೆ ನಿಮಗೆ ಈ ಎಜುಕೇಷನ್ ಕಂಟಿನ್ಯೂಷನ್ನೇ ಸಿಗ್ತಾ ಇರಲಿಲ್ಲ. ಓಕೆ, ಇದರ ಸಂಪೂರ್ಣವಂತ ಮಹತ್ವ ವಿವರಣೆ ಹೇಗಿದೆ, ರಾಜ್ಯದ ಆರ್ಥಿಕ ವ್ಯವಸ್ಥೆಯಲ್ಲಿ ಈ ಗವರ್ನೆನ್ಸ್ ಯಾವ ರೀತಿ ಪ್ರಮುಖ ಪಾತ್ರ ವಹಿಸುತ್ತೆ ಎಂಬುದನ್ನು ಡೀಟೇಲ್ ಆಗಿ ತಿಳ್ಕೊಳ್ಳೋಣ ವಿದ್ಯಾರ್ಥಿಗಳು.
ಓಕೆ, ಇ ಗವರ್ನೆನ್ಸ್ ಇನ್ ಕರ್ನಾಟಕದಲ್ಲಿ ವಿದ್ಯುತ್ ಚಾಲಿತ ಆಡಳಿತ ಹೇಗಿರುತ್ತೆ ಅಂತ ನೋಡೋಣ. ಇ ಗವರ್ನೆನ್ಸ್, ಇಂಟ್ರೊಡಕ್ಷನ್ ಆಫ್ ಇ ಗವರ್ನೆನ್ಸ್ ಇನ್ ಕರ್ನಾಟಕ. ಎಕ್ಸ್ಟೆನ್ಷನ್ ಆಫ್ ಆಲ್ ಗೌರ್ಮೆಂಟ್ ಪ್ರಾಜೆಕ್ಟ್ಸ್ ಅಂಡ್ ಸರ್ವಿಸಸ್ ಥ್ರೂ ಎಲೆಕ್ಟ್ರಾನಿಕ್ ಮೀಡಿಯಾ ಅಂಡ್ ಟೆಕ್ನಿಕಲ್ means has been named as e-governance. Okay, now understood? E-governance means extension of all government projects and services through electronic media and technical means has been named as e-governance. Publicity and extension of major government services and projected directly in time to the public is the main objective of this governance program. Throughout the economy, the country, a large number of states have been already introduced this program. Throughout the country, a large number of states have been already introduced this program. Even in Karnataka, this program has become a pillar program in the administration. By making use of technology and its means, the government of Karnataka campaigning all its services and major projects to the public. Okay, this is the introduction to the e-governance in Karnataka. ನಾವು ಇ ಗವರ್ನೆನ್ಸ್ ಬಗ್ಗೆ ಕನ್ನಡದಲ್ಲಿ ತಿಳ್ಕೊಳ್ಳೋದಕ್ಕಿಂತ ವಿದ್ಯುತ್ ಚಾಲಿತ ಸಾಧನೆಗಳ ಮುಖಾಂತರ ಜನರಿಗೆ ಸರ್ಕಾರದ ಸೇವೆಗಳನ್ನು ಮತ್ತು ಮಾಹಿತಿಗಳನ್ನು ಒದಗಿಸುವ ಕ್ರಮಕ್ಕೆ ವಿದ್ಯುತ್ ಚಾಲಿತ ಆಡಳಿತ ಅಥವಾ ಇ ಗವರ್ನೆನ್ಸ್ ಎಂದು ಕರೆಯುತ್ತೇವೆ. 2 ಮಾರ್ಕ್ಸ್ ಕೇಳ್ತಾರೆ ವಿದ್ಯಾರ್ಥಿಗಳೇ. ಏನು ಇ ಗವರ್ನೆನ್ಸ್ ಅಂದರೆ ವಿದ್ಯುತ್ ಚಾಲಿತ ಸಾಧನೆಗಳ ಮುಖಾಂತರ, ಅಂದರೆ ಲ್ಯಾಪ್ಟಾಪ್ ಆಗ್ಬೋದು, ಕಂಪ್ಯೂಟರ್ ಆಗ್ಬೋದು, ನಮ್ಮ ಫೋನ್ ಆಗ್ಬೋದು, ಓಕೆ, IT ಮೂಲಕ ವಿದ್ಯುತ್ ಚಾಲಿತ ಸಾಧನೆಗಳ ಮುಖಾಂತರ ಜನರಿಗೆ ಸರ್ಕಾರದ ಸೇವೆಗಳನ್ನು ಮತ್ತು ಮಾಹಿತಿಗಳನ್ನು ಒದಗಿಸುವ ಕ್ರಮಕ್ಕೆ ವಿದ್ಯುತ್ ಚಾಲಿತ ಆಡಳಿತ ಅಥವಾ ಇ ಗವರ್ನೆನ್ಸ್ ಎಂದು ಕರೆಯುತ್ತೇವೆ. ಅಂದರೆ ಸರ್ಕಾರದ ಎಲ್ಲ ಸೇವೆಗಳನ್ನು ಮತ್ತು ಮಾಹಿತಿಯನ್ನು ಸಾರ್ವಜನಿಕರಿಗೆ ಸಕಾಲದಲ್ಲಿ, ಚುರುಕಾಗಿ ಮತ್ತು ಪಾರದರ್ಶಕವಾಗಿ ಒದಗಿಸಬೇಕೆಂಬುದು ಯೋಜನೆಯ ಪ್ರಮುಖ ಉದ್ದೇಶವಾಗಿದೆ. ಓಕೆ, ಈಗ ಫಾರ್ ಎಕ್ಸಾಂಪಲ್ ನೀವು ವಿದ್ಯಾರ್ಥಿಗಳು ಫೀಸ್ ಕಟ್ಟಬೇಕು. ಫೀಸ್ ಕಟ್ಟಬೇಕಾದ್ರೆ ಈಗ ನಿಮ್ಮ ಮೊಬೈಲಿಂದನೇ ಟ್ರಾನ್ಸ್ಫರ್ ಮಾಡ್ಬೋದು. ದಿಸ್ ಇಸ್ ಕಾಲ್ಡ್ ಇ ಗವರ್ನೆನ್ಸ್. ಇವಾಗ ನಿಮ್ಗೆ ನೋಟ್ಸ್ ಬರಬೇಕು, ಯು ಗೋ ಟು ದ ಗೂಗಲ್, ಸರ್ಚ್ ದ ಯೂಟ್ಯೂಬ್ ಚಾನಲ್, ಇಮ್ಮಿಡಿಯೇಟಾಗಿ ನಿಮಗೆ ಮ್ಯಾಟರ್ ಸಿಗುತ್ತೆ, ಸೋರ್ಸ್ ಸಿಗುತ್ತೆ. ಇದು ಇ ಗವರ್ನೆನ್ಸ್. ಓಕೆ, ನಿಮಗೆ ಕ್ಯಾಸ್ಟ್ ಸರ್ಟಿಫಿಕೇಟ್ ಬೇಕು, ಯು ಗೋ ಟು ಸಕಾಲ್. ಓಕೆ, ನಿಮಗೆ ಪಾಣಿ ಬೇಕು, ಯು ಗೋ ಟು ದಿ ಭೂಮಿ ಪ್ರಾಜೆಕ್ಟ್. ಓಕೆ, ನಿಮಗೆ ರಿಜಿಸ್ಟ್ರೇಷನ್ ಮಾಡ್ಕೋಬೇಕು, ಅಲ್ಲಿ ರಿಜಿಸ್ಟ್ರೇಷನ್ ಇದೆ, ಎಲ್ಲವೂ ಆನ್ಲೈನಲ್ಲಿ ನೀವು ತಗೋಬಹುದು. ದಿಸ್ ಇಸ್ ಕಾಲ್ಡ್ ವಾಟ್? ಇ ಗವರ್ನೆನ್ಸ್. ಇದರಿಂದ ನಿಮಗೆ ಸಮಯ ವ್ಯರ್ಥವಾಗುವುದಿಲ್ಲ ಮತ್ತು ಪಾರದರ್ಶಕವಾಗಿರುತ್ತದೆ ಮತ್ತು ಚುರುಕಾಗುತ್ತದೆ ಮತ್ತು ವಿಳಂಬವಾಗದೆ ಕಾರ್ಯವನ್ನು ಮಾಡುವುದೇ ಇದರ ಪ್ರಮುಖವಾದಂಥ ಉದ್ದೇಶವಾಗಿದೆ. ಇದನ್ನು ದೇಶಾದ್ಯಂತ ಈಗಾಗಲೇ ಅನೇಕ ರಾಜ್ಯಗಳಲ್ಲಿ ಯೋಜನೆಯನ್ನು ಜಾರಿಗೊಳಿಸಲಾಗಿದೆ. ಕರ್ನಾಟಕ ರಾಜ್ಯದಲ್ಲೂ ಸಹ 2003ರಲ್ಲಿ ಈ ಯೋಜನೆಯನ್ನು ಅತ್ಯಂತ ಮಹತ್ವದ ಯೋಜನೆಯಾಗಿ ರೂಪುಗೊಂಡಿದೆ. ಈ ಯೋಜನೆಯಲ್ಲಿ ಮಾಹಿತಿ ತಂತ್ರಜ್ಞಾನವನ್ನು ಉಪಯೋಗಿಸಿಕೊಂಡು ಸರ್ಕಾರದ ಎಲ್ಲ ಯೋಜನೆಗಳನ್ನು ಸಾರ್ವಜನಿಕರಿಗೆ ತಲುಪಿಸಲಾಗುತ್ತದೆ. ಓಕೆ, ಇದರ ಉದ್ದೇಶಗಳೇನು? ಆಬ್ಜೆಕ್ಟಿವ್ಸ್ ಆಫ್ ದ ಪ್ರೋಗ್ರಾಮ್ ಆಫ್ ಇ ಗವರ್ನೆನ್ಸ್. ಬ್ರಿಂಗಿಂಗ್ ಸಿಂಪ್ಲಿಸಿಟಿ ಇನ್ ಅಡ್ಮಿನಿಸ್ಟ್ರೇಷನ್. ಓಕೆ, ದಿಸ್ ಈಸ್ ಎ ಮೈನ್ ಆಬ್ಜೆಕ್ಟಿವ್. ಬ್ರಿಂಗಿಂಗ್ ಸಿಂಪ್ಲಿಸಿಟಿ ಇನ್ ಅಡ್ಮಿನಿಸ್ಟ್ರೇಷನ್ ಅಂದರೆ ಆಡಳಿತ ಅಂದ ತಕ್ಷಣ ಗೊಂದಲ ಇರಬಾರ್ದು, ದೊಡ್ಡದಾಗಿರ್ಬೋದು, ಸಮಸ್ಯೆ ಆಗ್ಬೋದು, ಏನಾಗುತ್ತೆ ಆಗೋದಿಲ್ಲ ಅನ್ನೋದಿರಬಾರ್ದು. ದಿಸ್ ಈಸ್ ಸಿಂಪ್ಲಿಸಿಟಿ ಇನ್ ಅಡ್ಮಿನಿಸ್ಟ್ರೇಷನ್. Spend up and morality on administration, accountability in government works and services, and responsiveness in administration. Administration transparency. Okay, this e-governance nowadays has become popular as smart governance. ಅಂದರೆ ಅರ್ಥ ಐತಿ. ಇದರ ಉದ್ದೇಶಗಳೇನೆಂದರೆ ಆಡಳಿತದಲ್ಲಿ ಸರಳತೆ ಇರಬೇಕು, ಸಿಂಪ್ಲಿಸಿಟಿ ಇರಬೇಕು. ಫಾರ್ ಎಕ್ಸಾಂಪಲ್ ಸಕಾಲ ಅಂದರೆ ಏನು ಗೊತ್ತು, ಭೂಮಿ ಅಂದರೆ ಏನು, ಭೂಮಿ ಓಪನ್ ಮಾಡ್ಕೊಳ್ಳೋದು, ಗೂಗಲ್ ಟು ಗೂಗಲ್ ಭೂಮಿ ಆ್ಯಪ್ ಓಪನ್ ಮಾಡಿಕೊಂಡು ನಮ್ಮ ಸರ್ವೆ ನಂಬರು, ಈಗ ಯಾವ ಸ್ಟೇಟು, ಡಿಸ್ಟಿಕ್ಕು ಮತ್ತು ಯಾವ ಹೋಬಳಿ, ಯಾವ ಊರು, ಸರ್ವೆ ನಂಬರ್ ಮೆನ್ಷನ್ ಮಾಡಿದ್ರೆ ಇಮಿಡಿಯೇಟಾಗಿ ಯು ಗಾಟ್ ದಿ ಪಾಣಿ. ಅದೇ ರೀತಿಯಾಗಿ ನಮ್ಮ RD ನಂಬರ್, ನಿಮ್ಮ ಕ್ಯಾಸ್ಟ್ ಸರ್ಟಿಫಿಕೇಟನ್ನು ಎಲ್ಲಿ ಬೇಕಂತ ಸರಳತೆ ಇದೆ, ಚುರುಕು, ನೈತಿಕತೆ ಮತ್ತು ಸರ್ಕಾರದ ಕೆಲಸದಲ್ಲಿ ಉತ್ತರದಾಯಿತ್ವ. ಅಂದರೆ ಸರ್ಕಾರ ಜನರ ಪ್ರತಿನಿಧಿ ಅಂತ ಗುರುತಿಸಿ ಅವರ ಯೋಗಕ್ಷೇಮ ಏನು, ಅವ್ರ ಕೆಲಸಗಳೇನು, ಅವ್ರಿಗೇನು ಬೇಕು ಎಲ್ಲವನ್ನು ಮೊದಲೇ ತಿಳ್ಕೊಂಡು ಅವರ ಉತ್ತರದಾಯಿತವಾಗಿ ಕೆಲಸ ಮಾಡೋದಕ್ಕೆ ಇದು ಒಂದು ಅನುಕೂಲ ಆಗುತ್ತೆ. ಅದರ ಉದ್ದೇಶ.
ಆಡಳಿತದಲ್ಲಿ ಸಂವೇದನಾಶೀಲತೆ ಇರುತ್ತೆ ಯಾವಾಗಲೂ, ಅಂದರೆ ರೆಸ್ಪಾನ್ಸಿವ್ನೆಸ್ ಇರುತ್ತೆ. ರೆಸ್ಪಾನ್ಸಿವ್ನೆಸ್ ಇದ್ದಾಗ ವರ್ಕ್ ಮಾಡೋದು ಈಸಿ ಆಗುತ್ತೆ. ನಂತರ ಪಾರದರ್ಶಕತೆ, ಟ್ರಾನ್ಸ್ಪರೆನ್ಸಿ. ಇಲ್ಲಿ ಯಾವುದು ಎಷ್ಟು ಕೋಟಿ ಅನುದಾನ ಆಗಿದೆ, ಎಷ್ಟು ಯೋಜನೆಗೆ ಇಟ್ಟಿದ್ದಾರೆ, ಆ ಎಷ್ಟು ಖರ್ಚಾಗಿದೆ, ಇವೆಲ್ಲವನ್ನು ತಿಳ್ಕೊಳ್ಳೋದಕ್ಕೆ ತುಂಬ ಅನುಕೂಲವಾಗುತ್ತೆ. ಯಾವುದು? ಇ ಗವರ್ನೆನ್ಸ್. ದಿಸ್ ಈಸ್ ಆಬ್ಜೆಕ್ಟಿವ್ಸ್ ಆಫ್ ದಿ ಇ ಗವರ್ನೆನ್ಸ್. ಅಂದರೆ ಯೋಜನೆ ಪ್ರಮುಖ ಉದ್ದೇಶಗಳು ಅರ್ಥ ಆಯ್ತಲ್ಲ. ಆಡಳಿತದಲ್ಲಿ ಸರಳತೆಯನ್ನು, ಚುರುಕು ಮತ್ತು ನೈತಿಕತೆಯನ್ನು, ಸರ್ಕಾರದ ಕೆಲಸಗಳಲ್ಲಿ ಉತ್ತರದಾಯಿತ್ವವನ್ನು, ಆಡಳಿತದಲ್ಲಿ ಸಂವೇದನಾಶೀಲತೆಯನ್ನು, ಆಡಳಿತದಲ್ಲಿ ಪಾರದರ್ಶಕತೆಯನ್ನು ನೋಡಿಕೊಳ್ಳೋದು ಇದರ ಪ್ರಮುಖವಾದಂಥ ಉದ್ದೇಶವಾಗುತ್ತೆ. ನೆಕ್ಸ್ಟ್ ಪಾಯಿಂಟ್, ನೆಕ್ಸ್ಟ್ ಒನ್, ಈ ಯೋಜನೆಯ ಪರಿಯೋಜನೆಗಳೇನು? ಮೇಜರ್ ಪ್ರಾಜೆಕ್ಟ್ಸ್ ಅಂಡರ್ ದ ಸ್ಕೀಮ್ಸ್ ಏನು? The major government services like rural development, social services, revenue department, police department, public information, department of municipal administration services are the major departments includes in this. Initiatives of e-governance in state in 1999 when S.M. Krishna became the chief minister of the state, this program took its installation. Okay, you know, understood. The major government services like rural development ಅಲ್ಲಿ ಬಳಸ್ಕೊಳ್ತಾ ಇದ್ದೀವಿ, ಸೋಷಿಯಲ್ ಸರ್ವಿಸ್ ಅಲ್ಲಿ ಇದೆ, ರೆವಿನ್ಯೂ ಡಿಪಾರ್ಟ್ಮೆಂಟ್ ಅಲ್ಲಿ ಇದೆ, ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಇದೆ, ಪಬ್ಲಿಕ್ ಇನ್ಫಾರ್ಮೇಷನ್ ಡಿಪಾರ್ಟ್ಮೆಂಟ್, ಮುನ್ಸಿಪಲ್ ಅಡ್ಮಿನಿಸ್ಟ್ರೇಷನ್ ಸರ್ವಿಸಸ್, ಆಲ್ ಆರ್ ಮೇಜರ್ ಡಿಪಾರ್ಟ್ಮೆಂಟ್ ಇನ್ಕ್ಲೂಡ್ ಇನ್ ದಿಸ್ initiative of e-governance. Okay, the e-governance is installed in 1999 in S.M. Krishna and Chief Minister of our Karnataka state. ಓಕೆ, ಕರ್ನಾಟಕದಲ್ಲಿ ಈ ಆಡಳಿತದ ಉಪಕ್ರಮಗಳು 1999ರಲ್ಲಿ ಆಗಿನ ಮುಖ್ಯಮಂತ್ರಿಗಳಾಗಿದ್ದಂಥ S.M. ಕೃಷ್ಣರವರು ಮುಖ್ಯಮಂತ್ರಿ ಆದ ಕೂಡಲೇ ಈ ಯೋಜನೆಗೆ ಚಾಲನೆಯನ್ನು ನೀಡ್ತಾರೆ. ಇದು ಪ್ರಮುಖವಾಗಿ ಸರ್ಕಾರಿ ಸೇವೆಗಳಂತ ಗ್ರಾಮೀಣ ಸೇವೆಗಳು, ಸಮಾಜ ಸೇವೆಗಳು, ಕಂದಾಯ ಸೇವೆಗಳು, ಪೊಲೀಸ್ ಇಲಾಖೆ ಸೇವೆಗಳು, ಸಾರ್ವಜನಿಕ ಮಾಹಿತಿ, ಪೌರಾಡಳಿತ ಸೇವೆಗಳು ಈ ಯೋಜನೆಯಲ್ಲಿ ಪ್ರಮುಖವಾಗಿ ಸೇರ್ತವೆ. ನೋಡಿ, ಇವೆಲ್ಲ ಸೇವೆಗಳ ಜೊತೆಯಲ್ಲೇ ಇನ್ನು ಪ್ರಮುಖವಾಗಿ ಮೇಜರ್ ಪ್ರಾಜೆಕ್ಟ್ಸ್ ಅಂಡರ್ ದ ಸ್ಕೀಮ್ಸ್, ಯೋಜನೆಯ ಪ್ರಮುಖ ಪರಿಯೋಜನೆಗಳು. ನಾನು ಆವಾಗಲೇ ನಿಮಗೆ ಇಂಟ್ರೊಡಕ್ಷನ್ ಹೇಳಿದ್ದೀನಿ, ಭೂಮಿ ಪ್ರಾಜೆಕ್ಟ್, ಭೂಮಿ ಯೋಜನೆ. ನೋಡಿ, ಏನು ಭೂಮಿ ಯೋಜನೆ ಅಂದರೆ ಏನು ಸಿಂಪಲ್, ನಾನು ಹೇಳಿಲ್ಲ. ಈ ಭೂಮಿ ಯೋಜನೆ ಎಂಬುದನ್ನು ನೀವು ಹೊಡೆದ್ರೆ ಆ ಭೂಮಿ ಯೋಜನೆಯಲ್ಲಿ ನಿಮ್ಗೇನು ಬರುತ್ತೆ, ಓಪನ್ ಆಗುತ್ತೆ. ಓಪನ್ ಆದಾಗ ನಿಮ್ಮ ಡೀಟೇಲ್ಸ್ ಕೇಳುತ್ತೆ, ಸ್ಟೇಟ್ ಯಾವುದು, ಮತ್ತು ಕರ್ನಾಟಕ ಅಂತ ಹೊಡಿತೀರಾ, ಮತ್ತು ಯಾವ ಡಿಸ್ಟಿಕ್ ಅಂತ ಕೇಳುತ್ತೆ. ಕೋಲಾರ ನಮ್ಮದು ಫಾರ್ ಎಕ್ಸಾಂಪಲ್, ಕೋಲಾರ ಡಿಸ್ಟಿಕ್ ಹೊಡೆದ್ಮೇಲೆ ಯಾವುದು, ಮುಳಬಾಗಲಲ್ಲಿ ಯಾವುದು ಒಂದು ಹಳ್ಳಿ, ರೂರಲ್ ಆರ್ ಕಸ್ಬಾ ಆ್ಯಂಡ್ ವಿಲೇಜ್ನ ಹೊಡೆಯುತ್ತೆ. ವಿಲೇಜ್ ಹೋದ್ಮೇಲೆ ಯುವರ್ ಸರ್ವೆ ನಂಬರ್ ಮೆನ್ಷನ್ ಮಾಡಿದ್ರೆ ಇಮ್ಮಿಡಿಯೇಟಾಗಿ ಬರ್ತಿದೆ. ಅಂದರೆ ನೀವು ಇಮ್ಮಿಡಿಯೇಟಾಗಿ ಪಾಣಿಯನ್ನು ನಾವು ತಗೊಳ್ಳೋದಾಗ್ತದೆ. ದಿಸ್ ಈಸ್ ಎ ಭೂಮಿ ಯೋಜನೆ. ಅಂದರೆ ನಮ್ಮ ಸರ್ವೆ ನಂಬರು, ನಮಗೇನು ಚಲಾವಣೆ, ಮೊದಲು ಪಾಣಿಗೆ ಹೋಗ್ಬೇಕಂದ್ರೆ ತಾಲೂಕು ಆಫೀಸ್ಗೆ ಹೋಗಬೇಕು, ಅಲ್ಲಿ ಕೂತ್ಕೋಬೇಕು, ಅಲ್ಲಿ ನಿಂತ್ಕೊಂಡು ಅಲ್ಲಿ 15 ರೂಪಾಯಿ ಕೊಡಬೇಕು, ಅಲ್ಲಿ ವಸೂಲಿ, ಇದೆಲ್ಲ ತಲೆನೋವು ಇಲ್ಲಿ ಬೇಕಾಗಿಲ್ಲ ಅಂಥೇಳಿ ನಮ್ಮ ಮೊಬೈಲಲ್ಲೇ ನಮ್ಮ ಪಾಣಿ ಏನಾಗಿದೆ, ಯಾರಿಗೆ ಸೇಲ್ ಆಗಿದೆಯಾ, ಇಲ್ಲಾಂದರೆ ಯಾರು ಮಾರಿಬಿಟ್ಟಿದ್ದಾರೆ, ಏನು ಎಲ್ಲ ಡೀಟೇಲ್ಸ್ ನಮಗೆ ಭೂಮಿ ಪ್ರಾಜೆಕ್ಟಲ್ಲಿ ಗೊತ್ತಾಗುತ್ತೆ. ನಾವು ಎಲ್ಲಿಗೂ ಹೋಗೋ ಅವಶ್ಯಕತೆ ಇಲ್ಲ, ನಮ್ಮ ಕಣ್ಣಲ್ಲೇ ನಮ್ಮ ಲ್ಯಾಪ್ಟಾಪ್ ಮತ್ತು ಮೊಬೈಲಲ್ಲೇ ತಿಳ್ಕೊಬೋದು. ನೆಕ್ಸ್ಟ್, ಕಾವೇರಿ ಪ್ರಾಪರ್ಟಿ ರಿಜಿಸ್ಟ್ರೇಷನ್ ಪ್ರಾಜೆಕ್ಟ್, ಕಾವೇರಿ ಆಸ್ತಿ ನೋಂದಣಿ ಯೋಜನೆ. ಇತ್ತೀಚಿನ ದಿನಗಳಲ್ಲಿ ಫೋರ್ಜರಿಯನ್ನು ಜಾಸ್ತಿ ಆಗ್ತಾಯಿದ್ದು, ಇದನ್ನು ಸರಿಪಡಿಸ್ಬೇಕಂತೇಳಿ ಮತ್ತು ಗೊಂದಲ ಇರಬಾರ್ದು ಮತ್ತು ಲೇಟ್ ಆಗಬಾರ್ದು ಅಂತ ತಿಳ್ಕೊಂಡು ಇದೊಂದು ಪ್ರಾಜೆಕ್ಟನ್ನು ಜಾರಿಗೆ ತರ್ತಾರೆ. ಅದೇ ಕಾವೇರಿ ಪ್ರಾಪರ್ಟಿ ರಿಜಿಸ್ಟ್ರೇಷನ್ ಪ್ರಾಜೆಕ್ಟ್. ಇದನ್ನು ನೋಡಿದ್ಬಿಟ್ರೆ ನಿಮ್ಮ ಸರ್ವೆ ನಂಬರು, ನಿಮ್ಮ ಆಸ್ತಿ ಡೀಟೇಲನ್ನು ನಂಬರ್ಸನ್ನು ಹೊಡೆದ್ಬಿಟ್ರೆ ಇಮ್ಮಿಡಿಯೇಟಾಗಿ ಓಪನ್ ಆಗುತ್ತೆ. ಯಾರು ಕೊಟ್ಟಿದ್ದೀರಾ, ಯಾರಿಂದ ತಗೊಂಡಿದ್ದೀವಿ, ಏನಾಗಿದೆ, ಯಾವ ಪರಿಸ್ಥಿತಿ ಏನು, ಅದನ್ನೆಲ್ಲ ನೀವು ತಿಳ್ಕೊಳ್ಳೋದಕ್ಕೆ ಸಾಧ್ಯ ಆಗ್ತದೆ. ಇದು ಒಂದು ಅತ್ಯಂತ ಅನುಕೂಲವಾದಂಥ ಸೇವೆ. ನಂತರ ಬೆಂಗಳೂರು ಒನ್ ಯೋಜನೆ. ವಿದ್ಯಾರ್ಥಿಗಳೇ, ಬೆಂಗಳೂರು ಒನ್ ಯೋಜನೆ ಎಂಬುದು ಅತ್ಯಂತ ಅನುಕೂಲಕರವಾದಂಥ ಒಂದು ಇ ಗವರ್ನೆನ್ಸ್ ಯೋಜನೆ ಆಗಿದೆ. ಇಲ್ಲಿ ನೀವು ಕರೆಂಟ್ ಬಿಲ್ ಕಟ್ಬೋದು, ಫೋನ್ ಬಿಲ್ ಕಟ್ಬೋದು, ಪಾಸ್ಗಳು ತಗೋಬೋದು, ನೀವು ಎಲ್ಲ ರೀತಿಯಂಥದ್ದನ್ನು ಸೇವೆಗಳು ಇಲ್ಲಿ ಸಿಗುತ್ತೆ. ಎಲ್ಲಿ? ಬೆಂಗಳೂರು ಒನ್ ಯೋಜನೆ. ನೀವು ಯಾವುದಾದ್ರೂ ಒಂದು ಅಪ್ಲಿಕೇಶನ್ ಹಾಕಬೇಕಂದ್ರೆ, ಫೀಸ್ ಕಟ್ಟಬೇಕಂದ್ರೇನು, ಮತ್ತು ಮೆಡಿಕಲ್ ಫೀಸ್ ಕಟ್ಟಬೇಕಂದ್ರೇನು, ನೀವು ಬಸ್ ಪಾಸ್ ತಗೋಬೇಕಂದ್ರೇನು, ಕರೆಂಟ್ ಬಿಲ್ಲು, ಫೋನ್ ಬಿಲ್ಲು, ಎಲ್ಲ ಬಿಲ್ಲುಗಳನ್ನು ಸಹ ಇದ್ರ ಮೂಲಕ ನಾವು ಕಟ್ಕೋಬೋದು. ಇದು ಅತ್ಯಂತ ಅನುಕೂಲವಾದಂಥ ಒಂದು ಯೋಜನೆ, ಬೆಂಗಳೂರು ಒನ್ ಪ್ರಾಜೆಕ್ಟ್. ಇಷ್ಟು ಈ
ಎಲ್ಲ ಇ ಗವರ್ನೆನ್ಸ್ ಎಂಬುದು ಅತ್ಯಂತ ತುಂಬ ಸರಳವಾದಂಥ ಮತ್ತು ನೈತಿಕತೆ ಮತ್ತು ಪಾರದರ್ಶಕತೆಯಿಂದ ವಿದ್ಯುನ್ಮಾನ ಯಂತ್ರಗಳ ಸಹಾಯದಿಂದ ಸರ್ಕಾರದ ಸೇವೆಗಳು ಸವಲತ್ತುಗಳನ್ನು ಜನಸಾಮಾನ್ಯರಿಗೆ ತುಂಬ ಅನುಕೂಲ ರೀತಿಯಲ್ಲಿ ಒದಗಿಸಿಕೊಡುವಂಥ ಒಂದು ಯೋಜನೆ ಆಗಿದೆ. ಈ ಯೋಜನೆಯನ್ನು ನಾನು ಈಗಾಗಲೇ ಹೇಳಿದೆ 1990ರಲ್ಲಿ ಎಸ್.ಎಂ. ಕೃಷ್ಣರವರು ಮುಖ್ಯಮಂತ್ರಿ ಆದ ಕೂಡಲೇ ಯೋಜನೆಯನ್ನು ಜಾರಿಗೆ ತರ್ತಾರೆ. ಈ ಯೋಜನೆ ಎಲ್ಲ ಇಲಾಖೆಗಳಲ್ಲಿ ಹೊಂದಿರುತ್ತೆ. ಫಾರ್ ಎಕ್ಸಾಂಪಲ್ಲು ಗ್ರಾಮೀಣ ಸೇವೆಗಳಿದೆ, ಸಮಾಜ ಸೇವೆಗಳು, ಕಂದಾಯ ಇಲಾಖೆ, ಪೊಲೀಸ್ ಇಲಾಖೆ, ಸಾರ್ವಜನಿಕ ಮಾಹಿತಿ, ಪೌರಾಡಳಿತ ಸೇವೆಗಳು, ಎಲ್ಲ ಇಲಾಖೆಗಳನ್ನು ಇದನ್ನು ನಾವು ನೋಡ್ಬೋದು. ಇದರ ಉದ್ದೇಶವನ್ನು ತಿಳ್ಕೊಂಡಿವಿ ನಾವು. ಸರಳತೆ ಇರಬೇಕು, ಚುರುಕಿರಬೇಕು, ನೈತಿಕತೆ ಇರಬೇಕು, ಉತ್ತರದಾಯಿತ್ವ, ಸಂವೇದನಶೀಲತೆ, ಪಾರದರ್ಶಕತೆ ಇರಬೇಕಂತ ಈ ರೀತಿಯಾಗಿ ವಿದ್ಯುತ್ ಚಾಲಿತ ಸಾಧನೆಗಳ ಮುಖಾಂತರ ಜನಸಾಮಾನ್ಯರಿಗೆ ಸರ್ಕಾರದ ಸೇವೆಗಳು ಮತ್ತು ಸವಲತ್ತುಗಳನ್ನು ಒದಗಿಸಿಕೊಡುವಂಥ ಒಂದು ವ್ಯವಸ್ಥೆಯನ್ನೇ ಇ ಗವರ್ನೆನ್ಸ್ ಅಂತ ನಾವು ತಿಳ್ಕೊಂಡ್ವಿ. ಈ ಗವರ್ನೆನ್ಸು ಇತ್ತೀಚಿನ ದಿನಗಳಲ್ಲಿ ಕರ್ನಾಟಕದ ಆರ್ಥಿಕ ವ್ಯವಸ್ಥೆಯ ಅಭಿವೃದ್ಧಿಗೆ ಅತ್ಯಂತ ಪೂರಕವಾದಂಥ ಒಂದು ವ್ಯವಸ್ಥೆ ಎಂದರೆ ತಪ್ಪಾಗಲಾರದು. ಓಕೆ ವಿದ್ಯಾರ್ಥಿಗಳೇ, ಇದನ್ನು ನಿಮಗೆ 2 ಮಾರ್ಕ್ಸು ಮತ್ತು 5 ಮಾರ್ಕ್ಸ್ಗೆ ಹೆಚ್ಚಾಗಿ ಇದನ್ನು ಹೇಳ್ತಾರೆ. ಅದರಲ್ಲೂ ಜೊತೆಗೆ ಇದು ನಿಮಗೆ ಅತ್ಯಂತ ಜನರಲ್ ನಾಲೆಜ್ ಅಂತ ಕ್ವಶನ್ಸ್ ಆಗಿರುತ್ತೆ. ಇದಕ್ಕೆ ಸಂಬಂಧಪಟ್ಟಂತೆ ನಾವು ಸ್ಟಡಿ ಮೆಟೀರಿಯಲ್ಲು ಮತ್ತು ಇದಕ್ಕೆ ಸಂಬಂಧಪಟ್ಟಂತೆ MCQಸನ್ನು ನಿಮಗೆ ಕೊಟ್ಟಿದ್ದೀವಿ. PPTಸ್ನಲ್ಲಿ ಎಲ್ಲ ಡೀಟೇಲ್ಸು ಸಹ ನಿಮಗೆ ಓದಿಸ್ಕೊಡ್ತಾ ಇದ್ವಿ. ಇಷ್ಟು ಈ ಸೆಷನ್ನ ಸಂಪೂರ್ಣವಾದಂಥ ವಿವರಣೆ. ಓಕೆ, ಇಲ್ಲಿಗೆ ಈ ತರಗತಿಯನ್ನು ಮುಗಿಸ್ತಾ ಇದ್ದೀನಿ. ಓಕೆ,